ಮಹಾಮೈತ್ರಿ ಅಂತ ಮಾಡ್ತಾರೆ, ಗ್ರ್ಯಾಂಡ್ ಅಲಿಯನ್ಸ್. ಅಲ್ಲಿಯವರೆಗೆ ಶಾಡೋ ಚೀಫ್ ಮಿನಿಸ್ಟರ್ ಆಗಿ ಎಮರ್ಜ್ ಆಗಿದ್ದಂಥ ಶಿವಪ್ಪನವರು ಯಾರನ್ನು ವಿರೋಧ ಮಾಡುತ್ತಾರೆ, ಗ್ರ್ಯಾಂಡ್ ಅಲಿಯನ್ಸ್ ಅಲ್ಲಿ ಸಮಾಜವಾದಿ ಪಾರ್ಟಿ ಇವರು ಹೋಗಿ ಆ ಕಡೆ ಸರ್. ಒಂದು ವೇಳೆ ಆವತ್ತೇನಾದರೂ ಶಿವಪ್ಪನವರು ಇಂದಿರಾ ಗಾಂಧಿ ಕಡೆಗೆ ಬಂದುಬಿಟ್ಟಿದ್ರೆ ಬಹುಶಃ ದೇವರಾಜ ಅರಸರಿಗೆ ಚೀಫ್ ಮಿನಿಸ್ಟರ್ ಆಗೋ ಅವಕಾಶ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ನಿಜಲಿಂಗಪ್ಪನವರ ತವರೂರಿನಲ್ಲಿ ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ ಒಂದೂ ಲೋಕಸಭೆ ಗೆಲ್ಲಕ್ಕಾಗತ್ತಲ್ಲ. ಆ ಲೋಕಸಭೆಯ ಫಲಿತಾಂಶ ಬರೋವರೆಗೆ ವೀರೇಂದ್ರ ಪಾಟೀಲ್ ಜೊತೆಗಿದ್ದವರು ರಾತ್ರೋರಾತ್ರಿ ಸಿದ್ದವೀರಪ್ಪನವರ ಕಚೇರಿ ಮುಂದೆ ಬಂದು ಅರ್ಜಿ ಹಿಡ್ಕೊಂಡು ನಾವು ಕಾಂಗ್ರೆಸ್ಸಿಗೆ ಸೇರ್ತೀವಿ ಅಂತ ಹೇಳ್ತಾರೆ. ಪಕ್ಷಾಂತರಿಗಳನ್ನು ನಾವು ಸೇರಿಸಿಕೊಂಡು ಸರ್ಕಾರ ಮಾಡೋದು ಬೇಡ. ಈ ಸಂಘರ್ಷದಲ್ಲಿ ಅರಸೂರವರ ವಿಚಾರಗಳಿಗೆ, ಆಲೋಚನೆಗಳಿಗೆ, ವ್ಯಕ್ತಿತ್ವಕ್ಕೆ ಪ್ರತಿಸ್ಪರ್ಧಿಯಾಗಿ ಸಿದ್ದವೀರಪ್ಪನವರು ಕಾಣಿಸ್ತಾರೆ. ನಮಸ್ಕಾರ, ವಾರ್ತಾಭಾರತಿ ವೀಕ್ಷಕರಿಗೆ ಕರ್ನಾಟಕ ರಾಜಕೀಯ ಚರಿತ್ರೆ ಭಾಗ 3ಕ್ಕೆ ಸ್ವಾಗತ. ನಾನು ಧರಣೇಶ್ ಬುಕ್ಕನಕೆರೆ. ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ದೇವರಾಜ ಅರಸು ಎಂದೆಂದೂ ಮರೆಯಲಾಗದಂತಹ ವ್ಯಕ್ತಿತ್ವ. ಅವರಿಲ್ಲದೆ ಇದ್ದರೆ ಖಂಡಿತಕ್ಕೂ ಕರ್ನಾಟಕದ ರಾಜಕೀಯ ಚರಿತ್ರೆ ಅಪೂರ್ಣ. ಅಷ್ಟರ ಮಟ್ಟಿಗೆ ಈ ನಾಡಿನ ಚರಿತ್ರೆಯನ್ನು ಆವರಿಸ್ಕೊಂಡಿದ್ದಾರೆ ದೇವರಾಜ ಅರಸು. ಆದರೆ ದೇವರಾಜ ಅರಸು ತಮ್ಮ ಮುಖ್ಯಮಂತ್ರಿ ಆಗುವಾಗ ಅನುಭವಿಸಿದ ಯಾತನೆಗಳಿದೆಯಲ್ಲ, ಅವು ಬಹಳ. ಆಗಿನ ಪರಿಸ್ಥಿತಿ ಹೇಗಿತ್ತು, ಅವರಿಗೆ ಮುಖ್ಯವಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಯಾರ್ಯಾರು ಪ್ರತಿಸ್ಪರ್ಧಿಗಳಿದ್ದರು, ಅವರು ಏನೇನು ರಾಜಕೀಯವಾಗಿ ತಂತ್ರವನ್ನು ಮಾಡಿದರು, ಅರಸು ಅದೆಲ್ಲವನ್ನ ಮೀರಿ ಅಥವಾ ಸಹಿಸಿಕೊಂಡು ಹೇಗೆ ಮುಖ್ಯಮಂತ್ರಿ ಆದರು, ಮತ್ತು ಮುಖ್ಯಮಂತ್ರಿ ಆದಮೇಲೆ ಅಫ್ಕೋರ್ಸ್ ಅವರು ಒಳ್ಳೆ ಕೆಲಸ ಮಾಡಿರೋದನ್ನ ನಾವು ಭಾಳಷ್ಟು ಕೇಳಿದ್ದೀವಿ, ನೋಡಿದ್ದೀವಿ, ಓದಿದ್ದೀವಿ. ಸೊ ಅರಸು ಅವರ ಪ್ರತಿಸ್ಪರ್ಧಿಗಳು ಯಾರ್ಯಾರಿದ್ರು, ಹೇಗಿದ್ರು, ಅದರ ಬಗ್ಗೆ ಮಾತಾಡ್ತಾರೆ ಹಿರಿಯ ನಾಯಕರಾದಂತಹ ಶ್ರೀಯುತ ರಮೇಶ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅರಸು ಅವರ ಹಾದಿ ಇದೆಯಲ್ಲ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ, ಅದು ಕಲ್ಲು ಮುಳ್ಳಿನ ಹಾದಿನೇ. ವಿಶೇಷವಾಗಿ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಅವರಿಗೆ ಯಾರು ಪ್ರತಿಸ್ಪರ್ಧಿಗಳಿದ್ರು ಮತ್ತು ಅವರು ಎಷ್ಟು ಪ್ರಬಲರಾಗಿದ್ರು? ಇತಿಹಾಸ ಯಾವ ವೇಳೆಗೆ ಯಾವ ತಿರುವು ತಗೊಳುತ್ತೆ ಅಂತ ನಾವು ನಿರ್ಧಾರ ಮಾಡಕ್ಕೆ ಬರಲ್ಲ. ಅದು ಹೇಗಿರುತ್ತೆ ಹಾಗೆ ಅದಕ್ಕೆ ಅಪಚಾರ ಮಾಡದೆ ದಾಖಲು ಮಾಡಿದ್ರೇ ಅದು ಇತಿಹಾಸ. ಇಲ್ಲದೆ ಹೋದರೆ ಪೂರ್ವಗ್ರಹ ಪೀಡಿತ ಅಭಿಪ್ರಾಯ ಆಗುತ್ತೆ, ಇಲ್ಲ ಬಟ್ಟಂಗಿತನ ಆಗುತ್ತೆ. ನೀವು ಯಾರ ಬಟ್ಟಂಗಿನೂ ಆಗದೆ, ಯಾವುದೇ ವಿಷಯದಲ್ಲಿ ಪೂರ್ವಗ್ರಹ ಪೀಡಿತರಾಗದೆ ವಾಸ್ತವ ಹೇಗಿದ್ದ ಹಾಗೆ ಚಿತ್ರಿಸಬೇಕಾಗುತ್ತೆ. 67ರ ಚುನಾವಣೆ, ಸಾರ್ವತ್ರಿಕ ಚುನಾವಣೆ, ಅಲ್ಲಿವರೆಗೆ ಏಕಕಾಲದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಡೀತಾ ಇತ್ತು. ದೇಶದ 10 ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಮೊದಲನೇ ಬಾರಿಗೆ. ಲೋಕಸಭೆಯಲ್ಲಿ ಕೂಡ ಬೆರಳಂಚಿನಲ್ಲಿ ಬಹುಮತ. ಕರ್ನಾಟಕದಲ್ಲೂ ಕೂಡ ಸಂಘಟಿತ ವಿರೋಧ ಪಕ್ಷ ಇರಲಿಲ್ಲ, ಬೇರೆ ಬೇರೆ ವಿರೋಧ ಪಕ್ಷಗಳು. ಕಾಂಗ್ರೆಸ್ಸಿನ ಸಂಖ್ಯೆ ಸ್ವಲ್ಪ ಕ್ಷೀಣಿಸಿತ್ತು. PSP ಹೆಚ್ಚಿಗೆ ಜನ ಇದ್ದರು. ನನಗೆ ಅಂದಾಜಲ್ಲಿ ಎಷ್ಟು ಅಂತ 18-19 ಜನ ಇದ್ದರು ಕಾಣುತ್ತೆ. SSP ನಮ್ಮ ಗೋಪಾಲ್ ಗೌಡರು ಆ ಆಲೋಚನೆ ಇದ್ದವರು. ಸ್ವತಂತ್ರ ಪಾರ್ಟಿಯಿಂದ ಒಂದು 3-4 ಜನ, ಇಂಡಿಪೆಂಡೆನ್ಸು ಭಾಳ ಜನ. ಆವಾಗ ಇವರೆಲ್ಲರೂ ಸೇರಿ ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಮಾಡಿಕೊಂಡಿದ್ರು, S. ಶಿವಪ್ಪ ಅಂತ, ಹಾಸನದವರು. ಅವ್ರ ಕ್ಷೇತ್ರ ಬಂದು ಶ್ರಾವಣ ಬೆಳವಡ, ಈಗ ಚನ್ನರಾಯಪಟ್ಟಣ ಅಂತ ಕರಿತೇವೆ. ಅವ್ರ ಊರು ಕಾಂತರಾಜಪುರ ಅಂತ, ಭಾಳ ಶ್ರೀಮಂತರವರು. ಅವ್ರ ಹೆಸರೇ ಕಾಂತರಾಜಪುರದ ಶಿವಪ್ಪನವರು. ಆವಾಗ ಅವರು ಶಾಡೋ ಚೀಫ್ ಮಿನಿಸ್ಟರ್ ಥರ ಎಮರ್ಜ್ ಆಗಿರ್ತಾರೆ ರಾಜ್ಯದಲ್ಲಿ ನಿಜಲಿಂಗಪ್ಪನವರ ಸರ್ಕಾರದ ವಿರುದ್ಧ. ನಂತರ ವೀರೇಂದ್ರ ಪಾಟೀಲ್ ಸರ್ಕಾರಕ್ಕೆ ವಿರೋಧ ಪಕ್ಷದಲ್ಲಿ S. ಶಿವಪ್ಪ ವಿರೋಧ ಪಕ್ಷದ ನಾಯಕರು,
ಅಸೆಂಬ್ಲಿಯಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ. ಅಂದರೆ ಇವ್ರಿಗೆ ಒಂದು ಕಾಮನ್ ಬೇಸ್ ಇಲ್ಲ. ಇವರೆಲ್ಲರೂ ಸೇರಿ ಒಂದಿದಾಗಿ 69ರಲ್ಲಿ ಇಂದಿರಾ ಗಾಂಧಿ ಮತ್ತು ನಿಜಲಿಂಗಪ್ಪನವರು ದೂರ ಆದಾಗ, ಮೊದಲನೇ ಬಾರಿಗೆ ಕಾಂಗ್ರೆಸ್ 2 ಭಾಗ ಆದಾಗ ಭಾಳ ಜನ PSPಯಲ್ಲಿದ್ದವರು, SSPಯಲ್ಲಿದ್ದವರು, ಬೇರೆ ಬೇರೆ ಸ್ವಾತಂತ್ರ್ಯ ಪಡೆದವರು ಎಲ್ಲ ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಯಾವ ಕಾಂಗ್ರೆಸ್ಗೆ? ಇಂದಿರಾ ಕಾಂಗ್ರೆಸ್ಗೆ. ಅವಾಗ ಜನತಾ ಪಕ್ಷ ಅಂತ ಒಂದು ಮಾಡ್ಕೊಂಡಿರ್ತಾರೆ ಲೋಕಲ್ಲಾಗಿ. KH ಪಾಟೀಲ್ರು, ಸಿದ್ದವೀರಪ್ಪನವರು, ಇವರೆಲ್ಲ ಜನತಾ ಪಕ್ಷದ. ಸೊ ಇವರೆಲ್ಲರೂ ಸೇರಿದಾಗ ಇಂದಿರಾ ಗಾಂಧಿಯ ನೇತೃತ್ವ ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಗಿಬಿಡುತ್ತೆ. ಸಿದ್ದವೀರಪ್ಪನವರು ಅದರ ನಾಯಕರಾಗ್ತಾರೆ. ದೇವರಾಜ ಅರಸು ಅವರು ಸಂಸ್ಥೆ, ಕಾಂಗ್ರೆಸ್ ಪಕ್ಷದ ಸಂಚಾಲಕರು. ಸಿದ್ದವೀರಪ್ಪನವರು ಫ್ಲೋರ್ ಲೀಡರ್. 70ರಲ್ಲಿ ಲೋಕಸಭೆ ಚುನಾವಣೆ ಆದಾಗ ಮೈತ್ರಿ ಆಗುತ್ತೆ. ಸಂಸ್ಥಾ ಕಾಂಗ್ರೆಸ್ಸು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು ಇದ್ದಂಥದ್ದು ಸಂಸ್ಥಾ ಕಾಂಗ್ರೆಸ್ಸು. ಸಂಸ್ಥಾ ಕಾಂಗ್ರೆಸ್ಸು, ಸ್ವಾತಂತ್ರ್ಯ ಪಕ್ಷ, ಸಮಾಜವಾದಿ ಪಕ್ಷ, ಜನಸಂಘ ಇವರೆಲ್ಲರೂ ಸೇರಿ ಮಹಾಮೈತ್ರಿ ಅಂತ ಮಾಡ್ತಾರೆ, ಗ್ರ್ಯಾಂಡ್ ಅಲಿಯನ್ಸ್ ಅಂತ. ಅಲ್ಲಿಯವರಿಗೆ ಶಾಡೋ ಚೀಫ್ ಮಿನಿಸ್ಟರ್ ಆಗಿ ಎಮರ್ಜ್ ಆಗಿದ್ದಂಥ ಶಿವಪ್ಪನವರು ಯಾರನ್ನು ವಿರೋಧ ಮಾಡಿರ್ತಾರೆ, ಗ್ರ್ಯಾಂಡ್ ಅಲಿಯನ್ಸಲ್ಲಿ ಸಮಾಜವಾದಿ ಪಾರ್ಟಿ ಇವರು ಹೋಗಿ ಆ ಕಡೆ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಕರ್ನಾಟಕದ ಇತಿಹಾಸ ಒಂದು ದೊಡ್ಡ ತಿರುವನ್ನು ಪಡ್ಕೊಳ್ತು. ಅವರ ವ್ಯಕ್ತಿತ್ವ ಅಲ್ಲಿ ಮಾಯ ಆಗಿಬಿಡ್ತು. ಒಂದು ವೇಳೆ ಆವತ್ತೇನಾದರೂ ಶಿವಪ್ಪನವರು ಇಂದಿರಾ ಗಾಂಧಿ ಕಡೆಗೆ ಬಂದುಬಿಟ್ಟಿದ್ರೆ ಬಹುಶಃ ದೇವರಾಜ ಅರಸರಿಗೆ ಚೀಫ್ ಮಿನಿಸ್ಟರ್ ಆಗೋ ಅವಕಾಶ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆ ಕಾಲದವ್ರು ಯಾರಾದರೂ ಬದುಕಿದ್ರೆ, ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಅವರು ನಾನು ಹೇಳಿದ್ದು ಸತ್ಯ ಅಂತ ಹೇಳಿ ಹೋಗ್ತಾರೆ. ಅದಾಯಿತು. 70ರ ಲೋಕಸಭೆ ಚುನಾವಣೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. 26 ಲೋಕಸಭಾ ಕ್ಷೇತ್ರ, 26ರಲ್ಲೂ ಕಾಂಗ್ರೆಸ್ ಗೆದ್ದುಬಿಡುತ್ತೆ. ನಿಜಲಿಂಗಪ್ಪನವರ ತವರೂರಿನಲ್ಲಿ ವೀರೇಂದ್ರ ಪಾಟೀಲ್ರ ನಾಯಕತ್ವದಲ್ಲೇ ಒಂದೂ ಲೋಕಸಭೆ ಗೆಲ್ಲಕ್ಕಾಗೋದಿಲ್ಲ. ಆ ಲೋಕಸಭೆಯ ಫಲಿತಾಂಶ ಬರೋವರೆಗೆ ವೀರೇಂದ್ರ ಪಾಟೀಲ್ ಜೊತೆಗಿದ್ದವರು ರಾತ್ರೋರಾತ್ರಿ ಸಿದ್ದವೀರಪ್ಪನವರ ಕಚೇರಿ ಮುಂದೆ ಬಂದು ಅರ್ಜಿ ಹಿಡ್ಕೊಂಡು ನಾವು ಕಾಂಗ್ರೆಸ್ಸಿಗೆ ಸೇರ್ತೇವೆ ಅಂತ ಹೇಳ್ತಾರೆ. ಸಿದ್ದವೀರಪ್ಪನವ್ರಿಗೆ ಅವರು ಬಹಳ ದೀರ್ಘಕಾಲದಿಂದ ರಾಜಕಾರಣದಲ್ಲಿದ್ದವರು, ಮಂತ್ರಿಗಳಾಗಿ ಕೆಲಸ ಮಾಡಿದವರು, ಬಹಳ ದಕ್ಷ ನಾಯಕ, ಬಹಳ ಪ್ರತಿಭಾವಂತ ಸಂಸದೀಯ ಪಟು, ಆಡಳಿತದ ಅನುಭವ ಇತ್ತು. ಅವರು ಈ ಅವಕಾಶವನ್ನು ಬಳಸಿ ನಾನು ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅನ್ನೋ ಆಲೋಚನೆ ಅವರಿಗೆ ಬರುತ್ತೆ. ಆವಾಗ ಸೈದ್ಧಾಂತಿಕವಾಗಿ ದೇವರಾಜ ಅರಸವ್ರಿಗೂ ಇವರಿಗೂ ವ್ಯತ್ಯಾಸ ಬರುತ್ತೆ. ಯಾರು ನಿನ್ನೆಯವರೆಗೆ ಅಲ್ಲಿದ್ದು ಇಂದಿರಾ ಗಾಂಧಿಯವರನ್ನು ಅವರ ಆಲೋಚನೆಗಳನ್ನು ವಿರೋಧ ಮಾಡಿದ್ದಾರೆ, ಅವರನ್ನು ರಾತ್ರೋರಾತ್ರಿ ನಾವು ಸೇರಿಸಿಕೊಂಡು ನಾವು ಸಚಿವ ಸಂಪುಟ ಮಾಡಿದ್ರೆ ಜನರ ಅಭಿಪ್ರಾಯಕ್ಕೆ ನಾವು ವಿರೋಧವಾಗಿ ನಡ್ಕೊಂಡಂತಾಗುತ್ತೆ. ಬೇಡ, ಪಕ್ಷಾಂತರಿಗಳನ್ನು ನಾವು ಸೇರಿಸಿಕೊಂಡು ಸರ್ಕಾರ ಮಾಡೋದು ಬೇಡ ಅಂತ. ಈ ಸಂಘರ್ಷದಲ್ಲಿ ಅರಸೂರವರ ವಿಚಾರಗಳಿಗೆ, ಆಲೋಚನೆಗಳಿಗೆ, ವ್ಯಕ್ತಿತ್ವಕ್ಕೆ ಪ್ರತಿಸ್ಪರ್ಧಿಯಾಗಿ ಸಿದ್ದವೀರಪ್ಪನವರು ಕಾಣಿಸಿಕೊಳ್ತಾರೆ. ನಂತರ ಅರಸೂರು ಹಾರ್ಸ್ ಟ್ರೇಡಿಂಗ್ ಇಲ್ಲ ಅಂತಾರೆ. ಹಾರ್ಸ್ ಟ್ರೇಡಿಂಗ್ ಅನ್ನೋ ಪದವನ್ನು ಯಾರೂ ಕರ್ನಾಟಕದಲ್ಲಿ ಆವತ್ತಿನವರಿಗೆ ಬಳಸಿರೋದಿಲ್ಲ. ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ. ಕುದುರೆಗಳ ಮಾರಾಟ ಹೇಗೆ ಮಾಡ್ತಾರೆ, ವಾರ್ ಟೈಮಲ್ಲಿ ಏನು, ಆ ಥರ ಆಗಬಾರ್ದು ಅಂತೆಲ್ಲ ಹೇಳ್ತಾರೆ. ನಂತರ ಅರಸೂರವರು ನಾನು ಮೈಸೂರು ರಾಜ್ಯದ ರಾಜಕಾರಣದಲ್ಲಿ 2ನೇ ತಂತಿ ಬಾರಿಸೋದಿಲ್ಲ ಅಂತ ಹೇಳ್ತಾರೆ. ಐ ವಿಲ್ ನಾಟ್ ಪ್ಲೇ ಸೆಕೆಂಡ್ ಫಿಡಲ್ ಟು ಎನಿಬಾಡಿ ಇನ್ ಮೈಸೂರು ಪಾಲಿಟಿಕ್ಸ್ ಅಂತ. ಈ ಫಿಡಲ್ ಬಾರಿಸುವಾಗ ಹಿಂದ್ಗಡೆ ಒಂದು ಟೀಮ್ ಜೂನಿಯರ್ ಅವರು
ಕೋರಸ್ ಮಾಡ್ತಾ ಇರ್ತಾರೆ, ನಾನು ಅದನ್ನು ಮಾಡೋದಿಲ್ಲ, ಐ ಪ್ಲೇ ದಿ ಫಿಡಲ್ ಮೈಸೆಲ್ಫ್ ಆರ್ ನೋ ಪ್ಲೇ. ಧ್ರುವೀಕರಣ. ಕೆ ಎಚ್ ಪಾಟೀಲ್ರು ವೆರಿ ಪವರ್ಫುಲ್ ಲೀಡರ್. ಅಂಥ ಧೈರ್ಯಸ್ಥನ ನಾವಿನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಯಾವತ್ತಾದರೂ ಮುಖ್ಯಮಂತ್ರಿ ಆಗೋಕ್ಕೆ ಲಾಯಕ್ಕಾಗಿದ್ದಂಥವ್ರು, ಯೋಗ್ಯತೆ ಇದ್ದಂಥವ್ರು. ಅವ್ರಿಗೆ ಅರಸು ವಿಚಾರದಲ್ಲಿ ವಿಶ್ವಾಸ ಬರಲ್ಲ. ಮೊದಲಿಂದ ಸ್ವಲ್ಪ ಸಿದ್ದವೀರಪ್ಪನವ್ರ ಜೊತೆಗೆ ಒಡನಾಟ ಇರುತ್ತೆ. ಅವರು ಕೂಡ ಸಿದ್ದವೀರಪ್ಪನವ್ರ ಜೊತೆಗೆ ಸಹಮತ ವ್ಯಕ್ತಪಡಿಸ್ತಾರೆ. ಬಸವಲಿಂಗಪ್ಪನವರು 2 ಟರ್ಮು 57ರಲ್ಲಿ ಗೆದ್ದು ಡೆಪ್ಟಿ ಮಿನಿಸ್ಟರ್ ಆಗಿರ್ತಾರೆ. 62-67ರಲ್ಲಿ 2 ಚುನಾವಣೆ ಸೋತ್ಬಿಟ್ಟಿರ್ತಾರೆ. 72 ಚುನಾವಣೆಗೆ ಅವ್ರು ನಿಲ್ಲಬೇಕು. ಅವರು ಗಟ್ಟಿಯಾಗಿ ಅರಸು ಜೊತೆಗೆ ನಿಲ್ತಾರೆ. ಗೋರ್ಪಡೆಯವರು ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು, ಬಹಳ ಸ್ವಚ್ಛವಾದಂಥ ಮನುಷ್ಯ. ಅವರು ಕೂಡ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇದ್ದರೂ ಕೂಡ ಅರಸು ಅವ್ರ ಜೊತೆಗೆ ನಿಲ್ತಾರೆ. ಚನ್ನಬಸಪ್ಪನವರು ಪಿರಿಯಾಪಟ್ಟಣದವರು. ಪಿರಿಯಾಪಟ್ಟಣ ಹುಣಸೂರು ಪಕ್ಕದಲ್ಲಿರುತ್ತೆ. ಮೊದಲನೇ ಚುನಾವಣೆಗೆ ಪ್ರಜಾಪ್ರಾತಿನಿಧಿಕ ಸಭೆ, ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ MRA, ಅದು ದ್ವಿಸದಸ್ಯ ಕ್ಷೇತ್ರ ಆಗಿರುತ್ತೆ, ಹುಣಸೂರು ಪಿರಿಯಾಪಟ್ಟಣ. ಇವ್ರಿಗೆ ಇನ್ನೊಬ್ಬ ಕ್ಯಾಂಡಿಡೇಟ್ ಬೇಕಾಗ್ತಾರೆ. ಅರಸು ಅವ್ರ ಮನೆಗೆ ಹೋಗ್ತಾರೆ ಇವರು. ಅರಸು ಅವರು ಆವತ್ತಿಗೆ ರಾಜಕಾರಣದಲ್ಲಿರಲ್ಲ. ಇವ್ರು ಏನು ಹೇಳಿದ್ರು ಅವ್ರಿಗೆ ರಾಜಕಾರಣ ಇಷ್ಟ ಆಗೋದಿಲ್ಲ. ನಾನು ಹೊಲ ಹೊತ್ಕೊಳ್ತಾ ಇದ್ದೀನಿ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೂ ಹೀಗೂ ಮಾಡಿ ಚನ್ನಬಸಪ್ಪನವರು ಒಪ್ಪಿಸಿ ಬಲಾತ್ಕಾರ ಮಾಡಿ MRA ಎಲೆಕ್ಷನ್ ನಿಲ್ಲಿಸ್ತಾರೆ. ಅದು ಮೊದಲನೇ ಸಲ ಅಸೆಂಬ್ಲಿಗೆ ಅರಸು ಅವರ ಪ್ರವೇಶ. ಚನ್ನಬಸಪ್ಪನವರ ಕಾರಣಕ್ಕೆ ಅರಸು ಅವರು ಫ್ರೀಡಮ್ ಮೂಮೆಂಟಲ್ಲಿ ಇದ್ದಿರಲಿಲ್ಲ, ರಾಜಕಾರಣದಿಂದಲೂ ದೂರ ಇದ್ದವರು. ಆ ಕೃತಜ್ಞತೆ ಇವ್ರ ಮನಸ್ಸಲ್ಲಿರುತ್ತೆ. ಸಿದ್ದವೀರಪ್ಪನವರು ಮತ್ತು ಚನ್ನಬಸಪ್ಪನವರು ಅವರು ದೇ ಆರ್ ಪ್ಯಾರಲಲ್ ಲೈನ್ಸ್, ಸಮಾನಾಂತರ ರೇಖೆಗಳು, ಮೀಟಿಂಗ್ ಪಾಯಿಂಟ್ ಇಲ್ಲ. ಸಿದ್ದವೀರಪ್ಪ ಆಗೋದಾದರೆ ಅರಸುನೇ ಆಗಲಿ ಬಿಡು ಅನ್ನೋ ಥರದ ಆಲೋಚನೆ. ಚನ್ನಬಸಪ್ಪನವರು ಕೂಡ ಭಾಳ ಒಳ್ಳೆಯ ಹೆಸರು ಮಾಡಿದಂಥ ನಾಯಕರು. ಆಡಳಿತದಲ್ಲಿ ಚನ್ನಬಸಪ್ಪನವರು ಒಂದು ಇಲಾಖೆಯಲ್ಲಿದ್ದಾರೆ ಅಂದರೆ ಇಡೀ ಇಲಾಖೆ ನಡುಕ್ತಾ ಇದೆ. ಚನ್ನಬಸಪ್ಪನವರು ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಅವರು ಈ ಕಡೆಗೆ ಬರ್ತಾರೆ. ಹೀಗೆ ಹಲವು 10 ಜನ ಮುಖ್ಯಮಂತ್ರಿ ಆಗೋ ಅರ್ಹತೆ ಯೋಗ್ಯತೆ ಇದ್ದಂಥವರು ಬೇರೆ ಬೇರೆ ಕಾರಣಗಳಿಗೆ ಈ 2 ಕೇಂದ್ರಗಳ ಮಧ್ಯೆ ಹಚ್ಚಿ ಹೋಗ್ಬಿಡ್ತಾರೆ, ಸಿದ್ದವೀರಪ್ಪ, ದೇವರಾಜ ಅರಸು. ಸರಿ, ಇಂದಿರಾ ಗಾಂಧಿಯವ್ರ ತೀರ್ಮಾನ, ಅರಸು ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದವೀರಪ್ಪನವರು ಅಲ್ಲಿಗೆ ಆಸೆ ಬಿಡ್ತಾರೆ. ಅವ್ರ ಆರೋಗ್ಯನೂ ಸ್ವಲ್ಪ ಕೈ ಕೊಡುತ್ತೆ, ಆರೋಗ್ಯ ಮಂತ್ರಿ ಆಗಿರ್ತಾರೆ. ನಂತರದ ದಿನಗಳಲ್ಲಿ ಸಿದ್ದವೀರಪ್ಪನವರ ಸ್ಥಾನವನ್ನು ಅಲಂಕರಿಸಿದವರು, ಅರಸೂನ ಗಟ್ಟಿಯಾಗಿ ದೃಢವಾಗಿ ವಿರೋಧ ಮಾಡ್ತಕ್ಕಂಥವ್ರು, ಗಟ್ಟಿಯಾಗಿ ಹೇಳುವಲ್ಲಂಥವ್ರು ಕೆ ಎಚ್ ಪಾಟೀಲ್ ಆಗ್ತಾರೆ. ಸೊ ಮತ್ತೆಗೇನು ಪ್ರಾಬ್ಲಮ್ಮು? ಒಂದು ಕಡೆ ಕೆ ಎಚ್ ಪಾಟೀಲ್ರು, ಒಂದು ಕಡೆಗೆ ಅರಸು ಅಂತ ಬಂದಾಗ ನಾನು ನಾನು ಇರ್ತೀನಿ ಅಂತ ಹೇಳಕ್ಕೆ ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ. ಆಸೆ ಇದ್ದರು, ಅರ್ಹತೆ ಯೋಗ್ಯತೆ ಎಲ್ಲ ಇದ್ದರೂ ಕೂಡ ಅವರಿಬ್ಬರಲ್ಲಿ ಒಬ್ಬರು ಆಯ್ಕೆ ಮಾಡ್ಕೋಬೇಕು. ಸೈದ್ಧಾಂತಿಕವಾಗಿ ಇವರೆಲ್ಲ ಅಜಯ್ ಸೇಠರ್ ಆಗ್ಬೋದು, ಗೋರ್ಪಡೆಯವರಾಗಿರ್ಬೋದು, ಹುಚ್ಚಮಾಸಿಗೌಡರಾಗಿರ್ಬೋದು, ಇವರೆಲ್ಲರೂ ಕೂಡ ಬಸವಲಿಂಗಪ್ಪ ಅರಸು ಜೊತೆ ಕೊಡ್ತಾರೆ. ಕೆ ಎಚ್ ಪಾಟೀಲ್ರ ಜೊತೆಗೆ ದಯಾನಂದ ಸಾಗರ್ ಅವರು, MB ಕೃಷ್ಣಪ್ಪನವರು, KS ನಾಗರತ್ನಮ್ಮನವರು, ಇನ್ನೂ ಅನೇಕ ಜನ ದೊಡ್ಡವರೆಲ್ಲ ಅವ್ರ ಜೊತೆಗೆ ಓಡಿದ್ದಾರೆ. ಅದು ಭಾಳ ದಿವಸ ಹೇಳಿಯುತ್ತೆ. ಸ್ವಲ್ಪ ಎನ್ ರಾಚಯ್ಯನವರನ್ನು ನೆನಪು ಪಡ್ಕೋಬೇಕು ನಾವು. ಒಂದು ಸ್ಟೇಜಲ್ಲಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗ್ತಾರೆ. ಭಾಳ ಧೈರ್ಯಶಾಲರು ಅವರಿಬ್ಬರು. ಎನ್ ರಾಚಯ್ಯ ಮತ್ತು ಬಿ ರಾಚಯ್ಯ ಇವರು ಮೈಸೂರು ಜಿಲ್ಲೆಯವರು. ಬಿ ರಾಚಯ್ಯನವರಂತೂ ಭಾಳ ಗ್ರೇಟ್ ಮ್ಯಾನ್. ಈಗ ಅವ್ರ ಮಗ ಕೃಷ್ಣಮೂರ್ತಿ MLA.
ಅವರು ಸಂತೆಬೆನ್ನೂರು ಕಾನ್ಸ್ಟಿಟ್ಯೂನ್ಸಿ ಕೊಳ್ಳೇಗಾಲ ಏನೋ ಹೆಸರು ಬದಲಾಗಿದೆ. ಅದು ಮೊದಲು ಸಂತೆ ಭಾಳ ಆನೆಸ್ಟ್ ಮ್ಯಾನ್. ಈಗ ಕೊಳ್ಳೇಗಾಲ. ಎನ್ ರಾಜೇನವರು ಆನೆಸ್ಟ್ ಅಲ್ಲ ಅಂತ ನಾ ಹೇಳೋದಿಲ್ಲ, ಇವರು ಅಗ್ರೆಸಿವ್ ಅಲ್ಲ. ಬಿ ರಾಜೇನವರು, ಎನ್ ರಾಜೇನವರು ಭಾಳ ಅಗ್ರೆಸಿವ್, ಭಾಳ ಧೈರ್ಯಶಾಲಿ. ಬಟ್ ಅವರನ್ನು ಆ ಅಗ್ರೆಸಿವ್ ಅನ್ನೋ ಕಾರಣಕ್ಕೆ ಪಾಪ ಸವರ್ಣೀಯರು ಅವರನ್ನು ಮೀಸಲು ಕ್ಷೇತ್ರದಲ್ಲಿ ನಿಂತರೆ ಸೋಲಿಸ್ಬಿಡ್ತಾ ಇದ್ರು. ಇವ್ರು ಯಾರು ಪಾಪ್ಯುಲಾರಿಟಿ ಇಲ್ಲದೆ ತಪ್ಪು ಮಾಡಿ ಸೋತವರಲ್ಲ. ಬಸವಲಿಂಗಪ್ಪನವರಾಗಲಿ ಎನ್ ರಾಜ್, ಇವರು ಸವರ್ಣೀಯರು ಇವರನ್ನು ಸಹಿಸ್ತಾ ಇರಲಿಲ್ಲ. ಆ ಪೂರ್ವಾಗ್ರಹ ಪೀಡಿತ ಭಾವನೆಗಳು ಏನಿರ್ತಾ ಇತ್ತು ಪರಿಶಿಷ್ಟ ಜಾತಿಯವರ ಮೇಲೆ, ಅದು ವಾದ್ಯ ಮಾಡ್ಕೊಳ್ತಾ ಇತ್ತು. ಸಂಬಂಧ ಇರೋರು ಇಲ್ಲದೆ ಇರೋರೆಲ್ಲ ಇವ್ರನ್ನ ಸೋಲ್ಸಕ್ಕೆ ಆ ಕ್ಷೇತ್ರಗಳಿಗೆ ಬರೋರು. ಅವರು ಈ ವಾಸ್ ಈಕ್ವಲಿ ಕಾಂಪಿಟೆಂಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್, ಬೋತ್ ಬಿರಾಜೆ ಅಂಡ್ ಎನ್ ರಾಜ್. ಆದರೆ ಅವಕಾಶಗಳು ಬರಲ್ಲ ಅವ್ರಿಗೆ. ಸೊ ಈ ಸಮಕಾಲೀನ ರಾಜಕಾರಣಿಗಳಲ್ಲಿ ಅರ್ಹತೆ ಇದ್ದವರು ಇಷ್ಟು ಜನ ಇದ್ದರೂ ಕೂಡ ಅನಿವಾರ್ಯ ಕಾರಣಗಳಿಂದಾಗಿ, ತಾನು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳ ಕಾರಣದಿಂದಾಗಿ ದಿವಸಕ್ಕೆ ಅರಸು ಅಬಾಧಿತರಾಗ್ಬಿಡ್ತಾರೆ. ಈಸ್ ಅನ್ಕ್ವಶ್ಚನಬಲ್. ನಂತರ ಸ್ವಲ್ಪ ಉತ್ತುಂಗಕ್ಕೆ ಹೋಗುತ್ತೆ ಈ ಆಂತರಿಕ ಜಗಳ. ಇಂದಿರಾ ಗಾಂಧಿ ಅವರು ಸೋಲ್ತಾರೆ 77ರಲ್ಲಿ. ಕಾಂಗ್ರೆಸ್ಸಲ್ಲಿ ಬ್ರಹ್ಮಾನಂದ ರೆಡ್ಡಿ ಅವ್ರದ್ದು ಒಂದು ಗುಂಪು ಬೇರೆ ಆಗಿಬಿಡುತ್ತೆ, ಇಂದಿರಾ ಗಾಂಧಿ ಅವ್ರದ್ದು ಬೇರೆ ಆಗುತ್ತೆ. ಅರಸೂರು ಇಂದಿರಾ ಗಾಂಧಿ ಅವ್ರ ಜೊತೆ ನಿರ್ಣಯ ಮಾಡ್ತಾರೆ. ಕರ್ನಾಟಕದಲ್ಲಿ ಇವರೆಲ್ಲ ಯಾರಿರ್ತಾರೆ, ಸಿದ್ದವೀರಪ್ಪನವರಿಂದ ಪ್ರಾರಂಭ ಆಗಿ KH ಪಾಟೀಲ್ರ ಜೊತೆ ಮುಂದುವರೆದಂಥವರು, ಯಾರು ಅರಸೂರನ್ನ ವಿರೋಧ ಮಾಡಿ ಪಾರ್ಟಿಯ ಒಳಗೆ ಎಲ್ಲ ಸಾಕಾಗಿ ಸುಣ್ಣಾಗಿದ್ದರು, ಬೇಸರಾಗಿದ್ದರು, ಇವರೆಲ್ಲರೂ ಅರಸು ಮೇಲಿನ ಕಾರಣಕ್ಕಾಗಿ ರೆಡ್ಡಿ ಕಾಂಗ್ರೆಸ್ಗೆ ಹೋಗ್ತಾರೆ. ಅವ್ರಿಗೆ ರೆಡ್ಡಿ ಕಾಂಗ್ರೆಸ್ಸಿನ ಭ್ರಮೆ ಅಲ್ಲ. ವಿ ಕೃಷ್ಣಪ್ಪನವರು ತಮ್ಮ ಮನೆ 16 ವಿನ್ಸರ್ಸ್ ಪ್ಲೇಸ್ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಆಫೀಸಿಗೆ ಕೊಟ್ಟವರು. ಕಾಂಗ್ರೆಸ್ ಇಬ್ಬಾಗ ಆದಾಗ ಇಂದಿರಾ ಗಾಂಧಿ, ನಿಜಲಿಂಗಪ್ಪನವರು, ಅಂಥವ್ರು ಇಂದಿರಾ ಗಾಂಧಿನ ಬಿಟ್ಬಿಟ್ಟು ಆ ಕಡೆಗೆ ಹೋಗ್ತಾರೆ. ಇದೆಲ್ಲ ವ್ಯಕ್ತಿಗತವಾದಂಥ ಕಾರಣ. ಇವರು ರೆಡ್ಡಿ ಕಾಂಗ್ರೆಸ್ಗೆ ಹೋದರು. ರೆಡ್ಡಿ ಕಾಂಗ್ರೆಸ್ಸು ಮತ್ತು ಅಷ್ಟೊತ್ತಿಗೆ ಜನತಾ ಪಕ್ಷ ಸ್ಥಾಪನೆ ಆಗಿತ್ತು. ಜನತಾ ಪಕ್ಷದಲ್ಲಿ ಆರಿಸಿ ಬಂದಿದ್ದಂತಹ ಶಾಸಕರು ಇವರು ಯಾರಿದ್ರು, ಇವರು ಎಲ್ಲರೂ ಸೇರಿ ರಾಜಭವನಕ್ಕೆ ಹೋಗ್ತಾರೆ ಅರಸೂರನ್ನು ನಿಲ್ಲಿಸಬೇಕು ಅಂತ. ಸಂಖ್ಯಾಬಲ ಇರೋದಿಲ್ಲ. ಅದಾದಮೇಲೆ 1977 ಡಿಸೆಂಬರ್ 31 ರಾತ್ರಿ 12 ಗಂಟೆಗೆ ಚರಣ್ ಸಿಂಗ್ ಅವರು ಕರ್ನಾಟಕದ ಜನತೆಗೆ ನ್ಯೂ ಇಯರ್ ಗಿಫ್ಟ್ ಅಂತ ಹೇಳಿ ಸರ್ಕಾರವನ್ನು ಡಿಸ್ಮಿಸ್ ಮಾಡ್ತಾರೆ. ಅರಸೂರು ಸರ್ಕಾರ 78 ಜನವರಿ 1ನೇ ತಾರೀಕು 11 ಗಂಟೆಗೆ ಮೊದಲೇ ಅಧಿವೇಶನ ಕರೆದಿರ್ತಾರೆ. ಇವರು ಅಧಿವೇಶನ ಕರೆದ್ರೆ ಸಾಬೀತು ಮಾಡಿಬಿಡ್ತಾರೆ ಸಂಖ್ಯಾಬಲವನ್ನು ಅಂತ ಹೇಳಿ ಅದನ್ನು ಆ ರೀತಿ ಮಾಡಿದರು. ಸೊ ಹಾಗಾಗಿ KH ಪಾಟೀಲ್ರು ಆಲ್ಟರ್ನೇಟ್ ಲೀಡರಾಗಿ ಕಾಂಗ್ರೆಸ್ಸಲ್ಲೇ ಬೆಳೆದಂಥವರು ಅರಸೂರಿಗೆ. ಒಂದು ವೇಳೆ ಅರಸೂರನ್ನ ತೆಗಿಬೇಕು ಅನ್ನೋ ಆಲೋಚನೆಯಿಂದ ಬಂದರೆ ಆಟೋಮೆಟಿಕ್ಕಾಗಿ ಚೀಫ್ ಮಿನಿಸ್ಟರ್ ಆಗಬೇಕಾಗಿದ್ದಂಥವ್ರು ತಾವೇ ಇವ್ರಿಗೆ ಜಾಗ ಖಾಲಿ ಮಾಡಿಬಿಟ್ಟು ಹೊರಟ್ಬಿಟ್ರು. ಸಿದ್ದವೀರಪ್ಪನವರು ಒಂದು ರೀತಿ ಹೊರಟರು. ಅಂದರೆ ವಿಧಿ ಸಂದರ್ಭಗಳು ಯಾರು ಇವತ್ತು HK ಪಾಟೀಲ್ ಇದ್ದಾರೆ, DR ಪಾಟೀಲ್, ಅವರೆಲ್ಲ ಬೇಕಾದರೆ ಅಬ್ಸರ್ವ್ ಮಾಡಿ ವಾಪಸ್ ಮಾತಾಡಲಿ, ನಾನು ಹೇಳಿರೋ ಸತ್ಯ ಇದೆ ಸುಳ್ಳಿದೆ ಪಕ್ಕಕ್ಕೆ ಸರ್. ನಂತರ ಇಂದಿರಾ ಗಾಂಧಿಯವರಿಗೆ ದೇವರಾಜ ಅರಸೂರಿಗೆ ವ್ಯತ್ಯಾಸಗಳು ಬಂದಮೇಲೆ ಇವರೆಲ್ಲ ಪುನಃ ಕಾಂಗ್ರೆಸ್ಸಿಗೆ ಬರ್ತಾರೆ. ಬಟ್ ಅಷ್ಟೊತ್ತಿಗೆ KH ಪಾಟೀಲ್ ನಂಬರ್ ಹಿಂದಕ್ಕೆ ಬಿದ್ದುಬಿಟ್ಟಿರುತ್ತೆ, ಗುಂಡ್ರಾಯರ ಮುಂದಕ್ಕೆ ಬಂದ್ಬಿಡ್ತಾರೆ. 83 ಚುನಾವಣೆಗೆ ಟಿಕೆಟೇ ಕೊಡೋದಿಲ್ಲ ಇವರಿಗೆ KH ಪಾಟೀಲ್, ಕಾಂಗ್ರೆಸ್ ಟಿಕೆಟ್ ಕೊಡೋದಿಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಅಂಥ ಮಹಾನ್ ನಾಯಕರು, ಚೀಫ್ ಮಿನಿಸ್ಟರ್ ಮೆಟೀರಿಯಲ್. ಆದರೆ ಅದನ್ನು ಕೊಡ್ತಾರೆ ಅವರು. ಅನಂತರ ಅವ್ರಿಗೆ ಅನಿಸಿರುತ್ತೆ ತನಗೆ ಸರಿಯಾಗಿದ್ದವನ ಜೊತೆಗೆ ವಿಶ್ವಾಸ ವಿರೋಧ ಎರಡು ಇತ್ತು, ಎಲ್ಲಿ ಬಂತಪ್ಪ ನನ್ನ ಸ್ಥಿತಿ ಅಂತ ಅನಿಸುತ್ತೆ. ಬಟ್ ಹೇಳ್ಕೊಳ್ಳೋದು ಯಾರಿಗೆ? ಹೌದು. ಇಂದಿರಾ ಗಾಂಧಿಯವರಿಗೆ ದೇವರಾಜ ಅರಸು ಅವರಿಗೆ ವ್ಯತ್ಯಾಸ ಬಂದಾಗ, ಒಂದು ವೇಳೆ ಬಸವಲಿಂಗಪ್ಪನವ್ರು ನಾನು ಇಂದಿರಾ ಗಾಂಧಿ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಅರಸೂರಿಂದ ಹೊರಟು ಬಿಟ್ಟಿದ್ರೆ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗ್ತಿಲ್ಲ, ಬಸವಲಿಂಗಪ್ಪ ಆಗ್ಬಿಡ್ತಿದ್ರು. ಬಟ್ ಬಸವಲಿಂಗಪ್ಪ ಅವರು ನಾನು ದೇವರಾಜ ಅರಸು ಜೊತೆಗೆ ಇರ್ತೀನಿ ಅಂತೇಳಿ ಇದ್ದಂತ ಅವ್ರು ಇರ್ತಾರೆ, ದೆಹಲಿಗೆ ಕರ್ಸ್ಕೊಳ್ತಾರೆ. ದೆಹಲಿಗೆ ಹೋದ್ಮೇಲೆ ಅವ್ರ ಮನಸ್ಸು ಬದಲಾಯಿಸ್ಕೊಳ್ತಾರೆ. ಅವ್ರು ದೆಹಲಿಯಿಂದ ಬಂದು ಅವ್ರ ಮನಸ್ಸು ಬದಲಾಗಿದೆ, ಅವರು ಅರಸೂರನ್ನ ಬಿಡ್ಬೋದು ಅಂತ
ಬಂದಾಗ CM ಆರ್ಮುಗಂ ಅವರು KGF MLA ಏರ್ಪೋರ್ಟ್ಗೆ ಹೋಗಿ ಅವ್ರು ಹಿಡ್ಕೊಂಡು ಇಲ್ಲ ಹಾಗೆ ಮಾಡೋಕ್ಕೆ ಬರೋದಿಲ್ಲ, ಕರ್ನಾಟಕದಲ್ಲಿ ಇವತ್ತಿನ ಸ್ಥಿತಿ ಒಳಗೆ ನಾವೆಲ್ಲ ಅರಸು ಜೊತೆಗೆ ಇರಬೇಕು ಅಂತ ಹೇಳಿ ಅವ್ರ ನಿರ್ಣಯನ ಬದಲಾಯಿಸ್ತಾರೆ. ಆಗ ಅವರು ಇಂದಿರಾ ಗಾಂಧಿ ಅವ್ರ ಕೃಪೆಗೆ ಒಳಗಾಗ್ಬಿಡ್ತಾರೆ. ಬಂದು ಮಾತು ಕೊಟ್ಟು ಹೋಗಿ ತಪ್ಪಿಬಿಟ್ಟ. KH ಪಾಟೀಲ್ದು ಒಂಥರ ಆಗೋಯ್ತು, ಸಿದ್ದೇರಪ್ಪನವ್ರದ್ದು ಒಂಥರ ಆಯಿತು, ಬಸವಲಿಂಗಪ್ಪನವ್ರದ್ದು ಒಂಥರ ಆಗೋಯ್ತು. ಆಸ್ ಎ ಸೆಕ್ರೆಟರಿ ಅವತ್ತು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲ ಅರಸು ಅಷ್ಟರಲ್ಲೇ ಇರ್ತಾರೆ. ಚನ್ನಬಸಪ್ಪನವರು ಅವರು 78ರ ಚುನಾವಣೆಗೆ ನಿಲ್ಲೋದಿಲ್ಲ, ಕಡೆಯವರೆಗೂ ಅರಸು ಅವ್ರ ಜೊತೆಗಿರ್ತಾರೆ, ಗೈಡ್ ಮಾಡ್ತಾರೆ. ಅರಸು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಮೊದಲನೇ ಬಾರಿಗೆ ಇನ್ನಿಬ್ಬರು ಅವ್ರ ಜೊತೆ ಸಚಿವ ಸಂಪುಟದ ಸದಸ್ಯರಾಗ್ತಾರೆ. ಒಂದು ಚನ್ನಬಸಪ್ಪ, ಇನ್ನೊಂದು KH ಪಾಟೀಲ್. ತನಗೆ ಪ್ರತಿಸ್ಪರ್ಧಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಗಾಡಿ ರಥ ಮುಂದಕ್ಕೆ ಹೋಗಬೇಕು KH ಪಾಟೀಲ್ರು. ತನಗೆ ರಾಜಕೀಯವಾಗಿ ಪ್ರೇರಣೆ ಮಾಡಿದವರು ಪ್ರಾರಂಭ ಮಾಡ್ತಾರೆ. ಇದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಹೀಸ್ ಅಕಾಮಡೇಟಿವ್, ಗ್ರೇಟ್ಫುಲ್ನೆಸ್ ಬೋತ್. ಸೊ ಇದು ಆವತ್ತಿನ ಸ್ಥಿತಿ ಒಳಗೆ ಚೀಫ್ ಮಿನಿಸ್ಟರ್ಶಿಪ್ಗೆ ಎಲಿಜಿಬಿಲಿಟಿ ಇದ್ದವರು. ರೇಸ್ಗೆ ಯಾರು ಬರ್ತಾರೆ, ಉಳಿದವರು ಹೇಗೆ ಈ ರೇಸಲ್ಲಿ ಒಬ್ರೊಬ್ರ ಕಡೆಗೆ ಇರಬೇಕು, ಆಮೇಲೆ ಹೇಗೆ ಎಲಿಮಿನೇಟ್ ಆದರು ಅಂತಕ್ಕಂಥ ವಿವರ. ಅರಸು ಮುಖ್ಯಮಂತ್ರಿ ಆದಮೇಲೆ ಅವ್ರ ಇಳಿಸೋ ಪ್ರಯತ್ನಗಳು ಇನ್ನೊಂದು ಅವೆಲ್ಲ ನಡೆದಿತ್ತ? ಹ್ಯೋ, ಫ್ರಮ್ ಡೇ ಒನ್. ಸಿ, ಇವರು ಇಂದಿರಾ ಗಾಂಧಿ ನಿಜಲಿಂಗಪ್ಪನವರ ಮಧ್ಯೆ ವ್ಯತ್ಯಾಸಗಳು ಬಂದಾಗ ಆವತ್ತಿದ್ದ 8-9 ಜನ ಶಾಸಕರು ಯಾರು ಇಂದಿರಾ ಗಾಂಧಿ ಜೊತೆಗೆ ಇರ್ತೀವಿ ಅಂತ ನಿಜಲಿಂಗಪ್ಪನವ್ರನ್ನ ವೀರೇಂದ್ರ ಪಾಟೀಲ್ ವಿರೋಧ ಮಾಡ್ಕೊಂಡಿರ್ತಾರೆ. ಇವರೆಲ್ಲರೂ ಹೋಗಿ ಇಂದಿರಾ ಗಾಂಧಿ ಅವ್ರಿಗೆ ಒಪ್ಪಿಸಿ MV ಕೃಷ್ಣಪ್ಪನವರು, ದಯಾನಂದ ಸಾಗರ್ ಅವರು, ನಾಗರತ್ನಮ್ಮನವರು, KH ಪಾಟೀಲ್ ಇವರೆಲ್ಲರೂ ಸಿಗ್ತಾರೆ. ಅರಸು ಇರಲಿ ಅಂತ ಹೇಳಿ ಮೇಜರ್ ಕಮ್ಯುನಿಟಿಗೆ ಸೇರದೇ ಇರೋರು ಒಂದು ಹೊಸ ಪ್ರಯೋಗ ಮಾಡಂತ ಇವರೆಲ್ಲರೂ ದೊಡ್ಡ ಮನಸ್ಸು ಮಾಡ್ತಾರೆ. ಮೈಸೂರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಸಂಚಾಲಕ, ತಾತ್ಕಾಲಿಕ ಸಮಿತಿ, ಅದು ಪರ್ಮನೆಂಟ್ ಕಮಿಟಿ ಅಲ್ಲ, ಸಂಚಾಲಕರಾಗಿ ಬರ್ತಾರೆ. ಸಂಚಾಲಕರಾಗಿ ಬಂದಮೇಲೆ 3 ಬೈ ಎಲೆಕ್ಷನ್ ಬಂದ್ಬಿಡುತ್ತೆ. ಒಂದು ಹೊಸಪೇಟೆ, ಒಂದು ಶಿವಾಜಿನಗರ, ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಹೆಸರು ಮಾಡ್ತೋಗ್ತದೆ ನನಗೆ, ಅವಿಭಾಜ್ಯ ಬಿಜಾಪುರ ಜಿಲ್ಲೆಗೆ ಸೇರಿದಂಥದ್ದು. ಈಗ ಇವರಿದರಲ್ಲಿ ರಾಜ್ಯಪಾಲರಾಗಿ ಜತ್ತಿಯವರು ಹೊರಟಿರ್ತಾರೆ. ಗುಡ್ಡ ಅಲ್ಲ, ರಾಜ್ಯಪಾಲರಾಗಿ ಜತ್ತಿಯವರು ಹೋಗಿರ್ತಾರೆ. ಆ ಸ್ಥಾನ ಖಾಲಿಯಾಗಿರುತ್ತೆ. ಶಿವಾಜಿನಗರದಲ್ಲಿ HR ಅಬ್ದುಲ್ ಗಫಾರ್ ಅಂತ ಹೇಳಿ ಒಬ್ಬರು ರಿಟೈರ್ಡ್ IAS ಆಫೀಸರು, ಡೆಪ್ಯೂಟಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರು ನಿಧನ ಆಗಿರ್ತಾರೆ. ಹೊಸಪೇಟೆಯಲ್ಲಿ ರೆಡ್ಡಿಯವರು ಇರ್ತಿದ್ರು, ಅವ್ರು ನಿಧನ ಆಗಿ 3 ಬೈ ಎಲೆಕ್ಷನ್. ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಲೆಕ್ಷನ್ ಕಮಿಷನ್ ರೆಕಗ್ನಿಷನ್ ಕೊಟ್ಟಿಲ್ಲ. ಜಗಜೀವನ್ ರಾಮ್ ಅವರ ಅಧ್ಯಕ್ಷರು, ಸಿಂಬಲ್ ಕೂಡ ಇಲ್ಲ ಇವರಿಗೆ. ತಾತ್ಕಾಲಿಕವಾಗಿ ಸೈಕಲ್ ಸಿಂಬಲ್ ಕೊಡ್ತಾರೆ. ಯಾರೂ ಊಹೆ ಮಾಡೋದಿಲ್ಲ ಕರ್ನಾಟಕದಲ್ಲಿ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ರು, ರಾಮಕೃಷ್ಣ ರೆಡ್ಡಿ ಇವ್ರ ವಿರುದ್ಧ ಯಾರು ಬೈ ಎಲೆಕ್ಷನ್ ಗೆಲ್ಲವರು ಅನ್ನೋ ಥರದ ಆಲೋಚನೆ. ಆದರೆ 3 ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ಸು ಗೆದ್ದು ಬಿಡುತ್ತೆ, ಇಂದಿರಾ ಗಾಂಧಿ ಕಾಂಗ್ರೆಸ್ ಗೆದ್ದು ಬಿಡುತ್ತೆ. ಅಮಿತ್ ಶಾ ಅವರು ಶಿವಾಜಿನಗರದಿಂದ, ಸತ್ಯನಾರಾಯಣ್ ಸಿಂಗ್ ಅವರು ಹೊಸಪೇಟೆಯಿಂದ, ಐ ಥಿಂಕ್ ಬಾಗಲಕೋಟೆಯಲ್ಲಿ ಇದು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಬಂದಂತ ನನಗೆ ಅಷ್ಟು ನೆನಪಿಲ್ಲ. ಸ್ವಲ್ಪ ತಕ್ಷಣ ಇದಾದ ತಕ್ಷಣ ಬೇರೆ MLAಗಳು ಕೆಲವರೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಫಸ್ಟು ಪಾರ್ಲಿಮೆಂಟ್ ನೋಡ್ತಾರೆ, ಆಮೇಲೆ ಇದರಲ್ಲಿ ಹಾಗಾಗಲಿಲ್ಲ. ಬೈ ಎಲೆಕ್ಷನ್ ನೋಡಿ ಕೆಲವರು ಬಂದ್ಬಿಡ್ತಾರೆ, ಓ ಗಾಳಿ ಜೋರಾಗಿದೆ ಅಂತ ಹೇಳಿ. ಅಷ್ಟೊತ್ತಿಗೆ ಅವರು ಜನನ ಹಿಡ್ಕೊಳ್ಳೋ ಪ್ರಯತ್ನ ವೀರೇಂದ್ರ ಪಾಟೀಲ್ರು ಮಾಡ್ತಾರೆ, ಜನ ಈ ಕಡೆ ಬರೋ ಪ್ರಯತ್ನ ಇವರು ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲೇ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯಿತು. ಆವಾಗ ಇಟ್ಸ್ ಕಾಲ್ಡ್ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್, BCC. ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದಾಗ ಅದೊಂದು ಅಗ್ನಿ ಪರೀಕ್ಷೆ.
ಮತ್ತೆ ಅಗೈನ್ ಪ್ರಯೋಗ. ಭಾಳ ಜನ ಕಾಂಟ್ರಾಕ್ಟರ್ಸು, ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಮಹಾನ್ ನಾಯಕರುಗಳು ಎಲ್ಲ ವೀರೇಂದ್ರ ಪಾಟೀಲ್ರ, ರಾಮಕೃಷ್ಣ ಹೆಗಡೆ ಅವರು ಅವ್ರದ್ದಿರ್ತಾರೆ. ಆಮೇಲೆ ಅವರು ಭಾಳ ಚತುರರು ಅನ್ನೋ ಹೆಸರಿರುತ್ತೆ ಅವಾಗ. ರಾಮಕೃಷ್ಣ ಹೆಗಡೆ ಅವರು ಮತ್ತು ವೀರೇಂದ್ರ ಪಾಟೀಲ್ರು ಚಾಣಾಕ್ಷರು ರಾಜಕಾರಣದಲ್ಲಿ. ಅವರೆದುರು ಯಾರ್ದು ಏನು ನಡೆಯಲ್ಲ. ಅರಸು ಅವರ ಪ್ರಯೋಗ ಇಡೀ ಟೀಮ್ದು, ಒಬ್ಬ ಅರಸು ಅಲ್ಲ, ಇಡೀ ಟೀಮ್ನ ಪ್ರಯೋಗ. ಎಂಥವ್ರಿಗೆಲ್ಲ ಕಾರ್ಪೊರೇಷನಲ್ಲಿ ಟಿಕೆಟ್ ಕೊಡ್ತಾರೆ ಗೊತ್ತಾ? ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ವಸಂತ ನಗರದಲ್ಲಿ ಒಂದು ಸಣ್ಣ ಕ್ಯಾಂಟೀನ್, ಅಲ್ಲಿ ಒಬ್ಬಾತ ಅದರ ಮಾಲೀಕನ ಅಲ್ವಾ ಗೊತ್ತಿಲ್ಲ, ಚಾರಿ ಅಂತ, ಕಾಫಿ ಟೀ ಸಪ್, ಆತ ಇಂದಿರಾ ಗಾಂಧಿ ಹುಚ್ಚು. ಮಾತಾಡಿದ್ರೆ ಎಡ್ವರ್ಡ್ ರೋಡ್ ಆಫೀಸ್ ಕಾಂಗ್ರೆಸ್ ಬಂದರು. ಐ ಥಿಂಕ್ ಹಿ ವಾಸ್ ಎ ಸರ್ವರ್. ಆತನಿಗೆ ಟಿಕೆಟ್ ಸೋದ್ರು. ಈ ವಾಸ್ ಎ ಟೀಚರ್. ಆಕೆ ಕೊಡ್ತಾರೆ ಟಿಕೆಟ್. ಆಕೆ ಗೆದ್ದು ಡೆಪ್ಟಿ ಮೇಯರ್ ಕೂಡ ಆಗ್ಬೇಕು. ಗೋವಾ ಚಂದ್ರಶೇಖರ್ ಆಜಾದ್ ನಗರದಲ್ಲಿ, ಮೈಸೂರು ರೋಡಲ್ಲಿ ಟೈಲರ್ ರಾಮದಾಸ್, ಹೆಸರೇ ಟೈಲರ್ ರಾಮದಾಸಪ್ಪ ಅಂತ, ಅದು ಪಾಪ ಭಾಳ ಸಣ್ಣ ಜಾತಿಗೆ ಸೇರಿದ, ಆತ ಗೆದ್ದ. ಎಲ್ಲ ಹೊಸ ಹೊಸ ಪ್ರಯೋಗಗಳ ಈ ಥರದವ್ರಿಗೆ ಯಾರೂ ನಿರೀಕ್ಷೆ ಮಾಡಲಿಲ್ಲ ಇಂದಿರಾ ಗಾಂಧಿಯ ನೇತೃತ್ವದ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಮಲ್ಲೇಶ್ವರದಲ್ಲಿ ಅರಸು ಅವ್ರ ಮನೆ, ಒಂದು ಬಾಡಿಗೆ ಮನೆ. ನಾವು ನಮ್ಮ ಅಣ್ಣನ ಮನೆಯಲ್ಲಿ ವಾಸ ಇದ್ದು, ನಮ್ಮ ಅಣ್ಣ ಅತ್ತಿಗೆ ನಮ್ಮನ್ನು ಸಾಕಿ ಸಂರಕ್ಷಣೆ ಮಾಡಿದ್ದು. ಅವ್ರ ಮನೆ ಅರಸು ಅವ್ರ ಮನೆಯಿಂದ ಒಂದು ಫರ್ಲಾಂಗ್ ಕೆಳಕ್ಕೆ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ ಅಂತ. ನಾನು ಅಲ್ಲಿ ಇರ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ಕೆಲವರಿಗೆ ಅರಸು ಅವ್ರ ಮೇಲೆ ಅಸಮಾಧಾನಗಳು ಪ್ರಾರಂಭ ಆಗಿತ್ತು. ಮಲ್ಲೇಶ್ವರಮಲ್ಲಿ ರಾಮದೇವ್ ಅವರು ಸಿಟ್ಟಿಂಗ್ ಕಾರ್ಪೊರೇಟರ್ ಆಗಿದ್ದರು. ಕೆಲವರೆಲ್ಲ ಅರಸೂರಿಗೆ ಹೇಳಿದ್ರು, ರಾಮದೇವ್ ಬಂದು ನಮ್ಮ ಪಾರ್ಟಿ ಸೇರ್ತಾರೆ, ಹಾಗಾದ್ರೆ ಅವ್ರಿಗೆ ಕೊಡೋಣ ಅಂತ ಇಟ್ಕೊಂಡು. ಆ್ಯಕ್ಚುಲಿ ರಾಮದೇವ್ ಬರೋರು ಇರಲಿಲ್ಲ, ಅರಸೂರ್ನ ಮಿಸ್ಲೀಡ್ ಮಾಡಿರ್ತಾರೆ. ಮಾಡಿ ಕಡೆಯವ್ರಿಗೂ ಮಾಡಿ ಯಾರು ಕ್ಯಾಂಡಿಡೇಟ್ ಇಲ್ದಂಗೆ ಮಾಡಿದ್ರೆ, ಈತ ತಾನು ಮನೆ ಇರೋ ಜಾಗದಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹುಡುಕಕ್ಕೆ ಆಗಲಿಲ್ಲ ಅಂತ ಹೇಳಿ ತೆಗೆಸ್ಬಿಡ್ಬೇಕು ಆ ಸಂಚಾಲಕರ ಸ್ಥಾನದಿಂದ ಅಂತ ಇದು. ಸೊ ಸೋಮವಾರ ಬೆಳಗ್ಗೆ ಇದ್ದರೆ ಲಾಸ್ಟ್ ಡೇಟ್ ಫಾರ್ ನಾಮಿನೇಷನ್. ಭಾನುವಾರ ರಾತ್ರಿ 11-12 ಗಂಟೆ ಆಗಿರ್ಬೋದು. ನಮ್ಮ ಅಣ್ಣ ಅವ್ರ ಮನೆ ಹತ್ರಕ್ಕೆ ಒಂದು ಕಾರ್ ಬಂದು ನಿಂತ್ಕೊಡುತ್ತೆ. ಆತ ಜಾತಲ್ಲಿ ಯಾರಿದ್ದ ಅಂತ ನೆನಪಿಲ್ಲ. ಅವನ ಮೇಲೆ ಬಂದು ನಮ್ಮ ಮನೆ ಮೇಲ್ಗಡೆ ಇದ್ದಿದ್ದು, ನಾವು ಬಾಡಿಗೆ ಮನೆ, ಕೆಳಗಡೆ ಓನರು, ಮೇಲ್ಗಡೆ ಮಾಡಿದ್ವಿ. ಸರ್ ಬುದ್ಧಿಯವ್ರು ಬಂದಿದ್ದಾರೆ ಸರ್, ಕರಿತಾ ಇದ್ದಾರೆ. ನನಗೆ ಆಶ್ಚರ್ಯ. ನಾವು ಅಷ್ಟೊತ್ತಿಗಾಗಲೇ ಯೂತ್ ಕಾಂಗ್ರೆಸ್ ಇದು ಸೇರ್ಕೊಂಡು ಚೆನ್ನಾಗಿ ದಿವಸ ಭೇಟಿ. ಅವ್ರು ನಮ್ಮ ಮನೆ ಹತ್ರಕ್ಕೆ ಯಾಕೆ ಬಂದರು ಅಂತ. ಆಸ್ ಎ ಸೆಡ್ ಡ್ರೈವಿಂಗು, ಪಕ್ಕದಲ್ಲಿ ದೇವರಾಜ ಸರ್. ಆಸ್ ಎ ಸೆಟ್ ಅವರಿಗೆ ನಾವಂದ್ರೆ ಭಾಳ ಪ್ರೀತಿ. ಅವ್ರು ತನ್ವೀರ್ನಷ್ಟು ಪ್ರೀತಿ ಮಾಡ್ತಾರಲ್ವ, ನಮ್ಮನ್ನಷ್ಟು ಪ್ರೀತಿ ಮಾಡೋರು. ಏಯ್ ಸೈನ್ ಹಾಕೋ ಅಂತ. ಏನು ಸೈನ್ ಅಂತ, ಏನಿಲ್ಲ, ಸೈನ್ ಹಾಕೋ ಅಂತ. ಮಲ್ಲೇಶ್ವರ ಕ್ಯಾಂಡಿಡೇಟ್ ಇಲ್ಲದೆ ಹೋಗ್ಬಿಡುತ್ತೆ ಅಂತ ಹೇಳಿ ನನ್ನ ಹೆಸರು ವೋಟರ್ಸ್ ಲಿಸ್ಟಲ್ಲಿತ್ತು. ನಾನು ಸೆಕೆಂಡ್ ಇಯರ್ BSc ಓದ್ತಾ ಇದ್ದೆ. ಫಾರ್ಮ್ ಎಲ್ಲ ಫಿಲಪ್ ಮಾಡ್ಕೊಂಡು ಬಂದುಬಿಡಿದು ನನ್ನ ಸಿಗ್ನೇಚರ್ ಹಾಕಿ ನನ್ನ ಕ್ಯಾಂಡಿಡೇಟ್ ಮಾಡ್ಬಿಟ್ಟು ನಾನು ಸೋತೆ ಅಂತ ಇಟ್ಕೊಳ್ಳಿ. ಶ್ವೇತಾದ್ರಿ ಅಂತ ಭಾರತೀಯ ಜನಸಂಘದ ಅವರು 2ನೇ ಸ್ಥಾನಕ್ಕೆ ಬಂದರು, ನಾನು 3ನೇ ಸ್ಥಾನಕ್ಕೆ ಬಂದೆ. ರಾಮದೇವ್ ಅವರು ಗೆದ್ದರು, ಅಥವಾ ನಾನು 2ನೇ ಸ್ಥಾನದಲ್ಲಿದ್ದು, ನನಗೆ ಅಷ್ಟು ನೆನಪಿಲ್ಲ. ಪ್ರಾಬಬ್ಲಿ ನಾನು 3rd ಪ್ಲೇಸ್ ಅಂತ ಕಾರಣ. ಪ್ರಯೋಗ ಅಂದರೆ ಪ್ರಯೋಗ ಅರಸೋರ್ದು. ನಮ್ಮಲ್ಲಿ ನಮ್ಮ ಅಣ್ಣ ಅವರೆಲ್ಲ ಕನಸುಗಳು ಬೇರೆ ಕಾಣ್ತಾ ಇದ್ರು. ತಮ್ಮನ್ನ ಅದು ಮಾಡಬೇಕು, ಇದು ಮಾಡಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವ್ರ ಕನಸುಗಳೆಲ್ಲ ಭಗ್ನ ಮಾಡಿಬಿಟ್ಟೆ. ಗೊತ್ತಿಲ್ಲದೆ ಬಂದು ಸೆಂಟ್ರ್ ಸೀಟ್ ಧುಮುಕ್ಬಿಟ್ಟೆ. ನಾನು ಹೆಜ್ಜೆಲ್ಲಾದರೂ ಇದ್ದಿದ್ರೆ ಈಜ್ಕೊಂಡು ಬರ್ಬೋದಾಗಿತ್ತು. ನನಗೆ ಅತ್ಲಾಗ ಹೋಗ್ಬೇಕು, ಎತ್ಲಾಗ ಹೋದ್ರೂ ಸಾವೆ ಅಂತ ಗೊತ್ತಾಯಿತು. ಹೇಳ್ಕೊಂಡು ಇಲ್ಲಿ ಬಂದು ಕೂತಿದ್ದೆ. ಈ ಥರದ ಜನಗಳನ್ನು ಎಲ್ಲ, ಲಕ್ಕಣ್ಣ ಅವರು ಮೇಯರ್ ಆಗಿದ್ರು. ಆಮೇಲೆ ಅವರು ಗೌರ್ಮೆಂಟ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಕನ್ನಡ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿದ್ದರು. ಆಮೇಲೆ ಕಾಂಗ್ರೆಸ್ಗೆ ಬಂದರು. ಅರಸೂರು ಅಂದರೆ ಭಾಳ ಅಭಿಮಾನ. ಒಂದು ಚುನಾವಣೆಗೆ ಸೋತರು. ಆಮೇಲೆ ಅವರು ನೆಕ್ಸ್ಟ್ ಗೆದ್ದು ಮೇಯರ್ ಆದರು. ಮೇಯರ್ ಕೆ ಲಕ್ಕಣ್ಣ ಅವರು. ನಾವೆಲ್ಲ ಜೊತೆಗಾರರು. ಮಾರ್ಗ್ರೆಟ್ ಆಳ್ವ ಅವರು ಆ ಚುನಾವಣೆ ಕಾರ್ಪೊರೇಷನ್ ಟಿಕೆಟ್ ಕೇಳಿದ್ರು, ಅವ್ರಿಗೆ ಸಿಗಲಿಲ್ಲ ಪಾಪ. ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮೆಜಾರಿಟಿ ಬಂದ್ಬಿಡ್ತು.
ಈಗ ವಿಷಯಕ್ಕೆ ಬರ್ತೇನೆ. 3 ಬೈ ಎಲೆಕ್ಷನ್ನಲ್ಲಿ ಅರಸು ನೇತೃತ್ವದ ಕಾಂಗ್ರೆಸ್ಸು, ಇಂದಿರಾ ಗಾಂಧಿಯ ಕಾಂಗ್ರೆಸ್ ಗೆದ್ದು ಬಿಡುತ್ತೆ, ಪಾರ್ಲಿಮೆಂಟ್ ಗೆದ್ದು ಬಿಡುತ್ತೆ. ಪಾರ್ಲಿಮೆಂಟ್ ಗೆದ್ದಾದ್ಮೇಲೆ ಕಾರ್ಪೊರೇಷನ್ ಗೆದ್ದಾದ್ಮೇಲೆ ತಕ್ಷಣ ಪಾರ್ಲಿಮೆಂಟ್ ಚುನಾವಣೆ 71ಕ್ಕೆ ಬಂದ್ಬಿಡುತ್ತೆ. 71ರಲ್ಲಿ ಮತ್ತೆ ಪ್ರಯೋಗ ಅರಸೋರ್ದು. ಸಣ್ಣ ಸಣ್ಣ ಜಾತಿಗಳು, ಹಿಂದುಳಿದವ್ರನ್ನ, ಮೈನಾರಿಟೀಸ್ನ ಹುಡುಕಿ ಕರ್ಕೊಂಡು ಒಂದು ಪಾರ್ಲಿಮೆಂಟಿಗೆ ಮಾಡ್ತಾರೆ. ನಿನ್ನ ಧೈರ್ಯ ಏನು, ಆಗೋದಿಲ್ಲ ಅಂತ KH ಪಾಟೀಲ್ರು, ಸಿದ್ದವೀರಪ್ಪನವರು ಗಲಾಟೆ ಮಾಡ್ತಾರೆ, ನಾಗರತ್ನಮ್ಮನವ್ರು ಗಲಾಟೆ ಮಾಡ್ತಾರೆ, ಅವ್ರ ಜೊತೆಗೆ ಉಳಿದವರೆಲ್ಲರೂ ಸೇರ್ತಾರೆ. ಜಾಫರ್ ಶರೀಫ್ ಅವರಿಗೆ ರಾಮನಗರದ ಸೀಟು, ಕಾನ್ಪುರದ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಆವಾಗ ಸಿಟ್ಟಿಂಗ್ ಮೆಂಬರ್ ಯಾರಂದ್ರೆ ದಿವಂಗತ MV ರಾಜಶೇಖರ ನಿಜಲಿಂಗಪ್ಪನವರ ಅಳಿಯ, ಅವರು ಸಿಟ್ಟಿಂಗ್ MP. ಭಾಳ ಒಳ್ಳೆ ಹೆಸರಿರುತ್ತೆ ಅವ್ರಿಗೆ, ಸಂಭಾವಿತರು, ಪ್ರತಿಯೊಬ್ಬರ ಜೊತೆ ಸಂಪರ್ಕ ಇಟ್ಟು ಅವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯ. ಇವರು KG ತಿಮ್ಮೇಗೌಡರು ಅಂತ ಕನಕಪುರದ XMLA, ಅವ್ರಿಗೆ ಕೊಡಬೇಕು ಅಂತ ಹೇಳಿ ಇವರೆಲ್ಲ. ಅಯ್ಯೋ ರಾಮ, ಅದು ಹೇಳಿದ್ರೆ ನೀವು ನಕ್ಕು ಬಿಡ್ತೀರಿ. ಅವಾಗೇನು ತೀರಾ ಸೀಕ್ರೆಟ್ ಆಗಿ ಏನಿಲ್ಲ, ಸೆಲೆಕ್ಷನ್ ಎಲ್ಲ ಅಲ್ಲೇ ಹಿಂದ್ಗಡೆ ಒಂದು ಶೆಡ್ ಹಾಕಿದ್ರು ಎಡ್ವರ್ಡ್ ರೋಡಲ್ಲಿ. ಒಬ್ಬ ನಾಯಕರು ಹೆಣ್ಮಗಳವರು ಅರಸು ಅವರನ್ನು ಏಕವಚನದಲ್ಲಿ ಬೈದು ಬಿಡ್ತಾರೆ. ಏನ್ ಮಾಡಬೇಕು ಅಂತಿದೀಯ ನೀನು, ಎಲ್ಲಿ ಕನಕಪುರ ಕಾನ್ಸ್ಟಿಟ್ಯೂನ್ಸಿ, ಯಾರಿ ಜಾಫರ್ ಶರೀಫ್ ಅಂತ ಹೇಳಿ ಸ್ವಲ್ಪ ಲಘುವಾಗಿ ಮಾತಾಡ್ತಾರೆ. ಎಲ್ಲ ಸೈಲೆಂಟ್ ಆಗಿರ್ತಾರೆ. ಆಮೇಲೆ ಎದ್ದು ನಿಂತ್ಕೊಳ್ತಾರೆ, ಕಚ್ಚೆ ಎಲ್ಲ ಸರಿ ಮಾಡಿಕೊಟ್ರು. ನೋಡಮ್ಮ, ಇನ್ಮೇಲೆ ಇಂದಿರಾ ಗಾಂಧಿ ಕಾಂಗ್ರೆಸ್ಸಲ್ಲಿ ಕಸ ಹೊಡೆಯೋರಿಗೆ, ಜಟ್ಕ ಹೊಡೆಯೋರಿಗೆ, ನಮ್ಮ ಬಟ್ಟೆ ಒಗೆಯೋರಿಗೆ, ನಮಗೆ ಕ್ಷೌರ ಮಾಡೋರಿಗೆ, ನಮ್ಮ ಮುಕ್ಲಿ ತೊಳೆಯೋರಿಗೆ, ಇವರಿಗೆಲ್ಲ ಸೀಟ್ ಕೊಡಲೇಬೇಕು, ಅವರೆಲ್ಲರದು ಈ ಕಾಂಗ್ರೆಸ್ ಅಂತ ಹೇಳ್ತಾರೆ. ನಾನು ಭಾಳ ಮಾಡಿಫೈ ಮಾಡಿ ಹೇಳ್ತಾ ಇದ್ದೇನೆ ನಿಮಗೆ. ದೊಡ್ಡ ಯುದ್ಧನೇ ಆಗ್ಬಿಡುತ್ತೆ. ಜಾಫರ್ ಶರೀಫ್ ಗೆದ್ದೇ ಬಿಟ್ರು. ಬಿಜಾಪುರದಲ್ಲಿ ಲಿಂಗಾಯತರ ಕ್ಷೇತ್ರ ಕೋಟೆ, ಭೀಮಪ್ಪ ಯಲ್ಲಪ್ಪ ಚೌಧರಿ, ಕಬ್ಬಲಿಗರು, ವಕೀಲರು, ಬಹಳ ಗ್ರೇಟ್ ಮ್ಯಾನ್, ವೆರಿ ಆನೆಸ್ಟ್ ಮ್ಯಾನ್, ಲೋಕಸಭೆ ಗೆದ್ದು ಬಿಡ್ತಾರೆ. ಈ ಥರ ಇನ್ನೂ ಹೆಸರುಗಳು ಹೇಳ್ತಾ ಹೋದರೆ ಎಲ್ಲ ಹೇಳ್ಬೋದು ನಾನು, ಐ ಡೋಂಟ್ ವಾಂಟ್ ಟು ಲೆಂತ್. ಆದರೆ 26ಕ್ಕೆ 26 ಯಾವಾಗ ಗೆದ್ದು ಬಿಟ್ರು, 3 ಬೈ ಎಲೆಕ್ಷನ್ನು, ಕಾರ್ಪೊರೇಷನ್, ಪಾರ್ಲಿಮೆಂಟು, ಇಮ್ಮಿಡಿಯೇಟಾಗಿ ಅಸೆಂಬ್ಲಿ ಕಡೆಗೆ ಹೋಗಬೇಕು, ಡಿಸಾಲ್ವ್ ಆಗಬೇಕು, ರಾಷ್ಟ್ರಪತಿ ಆಡಳಿತ ಬಂತು, ಚೀಫ್ ಮಿನಿಸ್ಟರ್ಗೆ ಎಲ್ಲರೂ ಗಟ್ಟಿಬಿಟ್ರು. ಆಗ ಮತ್ತೆ ಅರಸು ವಿರೋಧಿಗಳು ಯಾರಿರ್ತಾರೆ ಕಾಂಗ್ರೆಸ್ ಒಳಗೆ, ಇವ್ರು ಡೆಲ್ಲಿಗೆ ಹೋಗ್ತಾರೆ, ಇವರು ಇಂದಿರಾ ಗಾಂಧಿ ಅವ್ರ ಮೇಲೆ ಒತ್ತಡ ತರ್ತಾರೆ. ಇಂದಿರಾ ಗಾಂಧಿ ಅವ್ರ ನಿಕಟವರ್ತಿಗಳಿಗೆಲ್ಲ ಇವರು ಒಪ್ಪಿಸ್ತಾರೆ. ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೋ ಅವರು ಚುನಾವಣೆಗೆ ನಿಲ್ಲಕೂಡದು. ಚುನಾವಣೆಗೆ ನಿಲ್ಲೋದಕ್ಕೆ ಇಷ್ಟ ಇದ್ರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಚನ್ನಬಸಪ್ಪನವ್ರು ಬಂದು ದ್ವಿಸದಸ್ಯ ಕ್ಷೇತ್ರಕ್ಕೆ ನೀನು ಇರಬೇಕು ಅಂತ ಹೇಳಿ ಕರ್ಕೊಂಡು ಬಂದು ಹುಣಸೂರಿನಲ್ಲಿ ಅಭ್ಯರ್ಥಿ ಆದವರು ಬಹುಶಃ 44ರಲ್ಲಿ. ಅವತ್ತಿನವರೆಗೆ ಒಂದು ಚುನಾವಣೆ ಸೋತಿಲ್ಲ. ಜಾತಿ ಇಲ್ಲ, ಹಣ ಇಲ್ಲ. 67ರ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಒಬ್ಬ ಮನುಷ್ಯ ಅವಿರೋಧವಾಗಿ ಮೈಸೂರಿನಲ್ಲಿ ವಿಧಾನಸಭೆಗೆ ಆಯ್ಕೆ ಆಗಿರ್ತಾರೆ. ಆತನಿಗೆ ಆ ಕ್ಷೇತ್ರದಲ್ಲಿ ನೀನು ನಿಲ್ಲಬಾರ್ದು ಅಂತ ಹೇಳ್ತಾರೆ. ನಿಂತರೆ ನೀನು PCC ಬಿಡಬೇಕು. ಆದರೆ ರಾಷ್ಟ್ರಪತಿ ಆಡಳಿತ ಇದ್ದ 1 ವರ್ಷದಲ್ಲಿ ತಾನು ಇಡೀ ರಾಜ್ಯ ಸುತ್ತಿದ್ದಾನೆ. ಎಲ್ಲ ಹಿಂದುಳಿದ ವರ್ಗಗಳನ್ನು, ಅವರನ್ನ ಇವ್ರನ್ನ, ಸಮರ್ಥರನ್ನ, ಪ್ರಮುಖ ಸಮಾಜಗಳಲ್ಲೂ ಕೂಡ ಶ್ರೀಮಂತರನ್ನ, ಸಾಂಪ್ರದಾಯವಾದಿಗಳನ್ನ ಬಿಟ್ಟು ಪ್ರಗತಿಪರವಾಗಿ ಆಲೋಚನೆ ಮಾಡೋರನ್ನ, ವಿದ್ಯಾವಂತರನ್ನ, ಹೊಸ ಹೊಸ ಮುಖಗಳನ್ನ ಆಯ್ಕೆ ಮಾಡಿದ್ದಾರೆ. ಆಲ್ ರೈಟ್, ಏನಾದರೆ ಅದಾಗಲಿ, ನಾನು ಅಧ್ಯಕ್ಷರಾಗಿ ಮುಂದುವರಿತೇನೆ, ನಾನು ಚುನಾವಣೆ ನಿಲ್ಲೋದಿಲ್ಲ ಅಂತ. ಮನುಷ್ಯನ ಸೈಕಾಲಜಿ ನೋಡಿ ಹೇಗಿದೆ. ಲೀಡರ್ಶಿಪ್ ಕ್ವಾಲಿಟೀಸ್
ಅದಕ್ಕೆ ಲೀಡರ್ಶಿಪ್ ಇಸ್ ಬಾರ್ನ್ ನಾಟ್ ಮೇಡ್. ಓಕೆ. ಹಿ ಈಸ್ ಅ ಲೀಡರ್. ಲುಕ್ ಅಟ್ ದಿ ಚಾಲೆಂಜ್ ಬಿಫೋರ್ ಹಿಮ್. ಪ್ರೆಸಿಡೆಂಟ್ ಆದರು, ಎಲೆಕ್ಷನ್ ಕಮಿಟಿ ಚೇರ್ಮನ್ರು ಅವರೇ ಆದರು. ಮತ್ ಸರ್ಕಸ್ಸು ಚಿಂಚೋಳಿಯಲ್ಲಿ ಲಿಂಗಾಯತರಿಗೆ ಕೊಡಕ್ಕಾಗೋದಿಲ್ಲ. ಚಿಂಚೋಳಿ ವೀರೇಂದ್ರ ಪಾಟೀಲ್ರು ಪ್ರತಿನಿಧಿಸಿದ ಕ್ಷೇತ್ರ. ಘರ್ಷಣೆ ಅಂದರೆ ಹೆಡ್ ಆನ್ ಕೊಲ್ಯೂಷನ್, ಐಡಿಯಾಲಜಿಕಲಿ ಎಲ್ಲ ಮುಂದೆ ಇಡ್ತಾರೆ ಸ್ಟ್ಯಾಟಿಸ್ಟಿಕ್ಸು. ದೇವೇಂದ್ರಪ್ಪ ಗಾಳಪ್ಪನವ್ರನ್ನ ಚಿಂಚೋಳಿಗೆ ಅವರ ಅಭ್ಯರ್ಥಿ ಅಂತ ಸೂಚನೆ ಮಾಡಿದಾಗ ವೀರೇಂದ್ರ ಪಾಟೀಲ್ರು ಗೊತ್ತಿತ್ತು ಒಳಗಿನ ಸತ್ಯ. ಕಾಂಗ್ರೆಸ್ನಲ್ಲಿ ಇರೋರಿಗೆ ಅರ್ಥವಾಗಲ್ಲ. ವೀರೇಂದ್ರ ಪಾಟೀಲ್ ಆ ಚುನಾವಣೆಗೆ ನಿಲ್ಲಿಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಅದು. ದೇವೇಂದ್ರಪ್ಪ ಗೆಲ್ತಾರೆ. ಚಿತ್ತಾಪುರದಲ್ಲಿ ಪ್ರಭಾಕರ್ ತೇಲ್ಕರ್ ಅಂತ ದರ್ಜಿ ಸಮಾಜಕ್ಕೆ ಸೇರಿದವರು ಅವ್ರು ಗೆಲ್ತಾರೆ. ಇದನ್ನ ಇನ್ನೊಂದು ಇಂಟರ್ವ್ಯೂಲ್ಲಿ ಎಷ್ಟು ಜನ ಬಂದರು, ಮುಸ್ಲಿಮ್ಸ್ ಎಷ್ಟು ಜನ ಬಂದರು, ಬ್ಯಾಕ್ವರ್ಡ್ಸ್ ಎಷ್ಟು ಜನ ಬಂದರು, SC/STs ಅಲ್ಲಿ ವಿದ್ಯಾ ಡೀಟೇಲ್ಸ್ ಕೊಡ್ತೇನೆ. ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಸೊ ಅವರು ಹುಣಸೂರಲ್ಲಿ ಚುನಾವಣೆಗೆ ನಿಲ್ಲೋದು ಬೇಡ ಅಂದರು. ಕರಿಯಪ್ಪ ಗೌಡ ಅಂತ ತನ್ನ ಶಿಷ್ಯನೊಬ್ಬನ ಕ್ಯಾಂಡಿಡೇಟ್ ಮಾಡಿದ್ರು. ಎಲ್ಲ ಕಡೆಗೆ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರಿಗೆ ಪ್ರಾತಿನಿಧ್ಯ ಸಿಗಂಗೆ ಪಕ್ಷ ಗೆಲ್ಲೋ ಹಂಗೆ ಮಾಡಿಕೊಂಡ್ರು. ಅದಾದಮೇಲೆ ಮತ್ತೆ ಪುನಃ ಇವ್ರ ಮೆಂಬರೇ ಅಲ್ವಲ್ಲ, ಇವ್ರ MLAನೇ ಅಲ್ಲ, ಮತ್ತೆ ಚೀಫ್ ಮಿನಿಸ್ಟರ್ಶಿಪ್ಗೆ ಎಗೇನ್ ಸೆಕೆಂಡ್ ರೌಂಡ್ ಹೋದ್ರು. ಫಸ್ಟ್ ರೌಂಡು ಅಸೆಂಬ್ಲಿ ಕಂಟೆಸ್ಟ್ ಮಾಡೋಂಗಿದ್ರೆ PCC ಪ್ರೆಸಿಡೆಂಟ್ ಇರ್ಕೊಡ್ತು, PCC ಪ್ರೆಸಿಡೆಂಟ್ ಆದರೆ ಕಂಟೆಸ್ಟ್ ಮಾಡಿಕೊಡ್ತು. ಸೆಕೆಂಡ್ ರೌಂಡ್ ಮೆಜಾರಿಟಿ ಬಂದ್ಬಿಟ್ಮೇಲೆ ಮತ್ತೆ ಓಡ್ತಾರೆ, MLAನೇ ಆಗಬೇಕು, ಬೇರೆ ಯಾರು ಆಗಬಾರ್ದು. ಬಾಂಗ್ಲಾದೇಶದ ಉದಯ ಆಗಿರುತ್ತೆ. ಇಂದಿರಾ ಗಾಂಧಿಯವರ ಸಂಭ್ರಮದಲ್ಲಿರ್ತಾರೆ. ಉಮಾಶಂಕರ್ ದೀಕ್ಷಿತ್ ಅವ್ರನ್ನ ಬೇರೆಯವ್ರನ್ನೆಲ್ಲ ಉಪಯೋಗಿಸಿ ಇವರ ಒಂದು ಹಳೆ ಟೀಮ್ ಇತ್ತಲ್ಲ, ಅಲ್ಲಿಂದ ಮೆಸೇಜ್ ಬಂದು ಅರಸೂರನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ಚೀಫ್ ಮಿನಿಸ್ಟರ್ ಆದದ್ದು. ಏನು ಯಾರು ಸರ ಎತ್ತಿ ಇವರ ಕೊರಳಿಗೆ ಹಾಕಲಿಲ್ಲ. ಇಟ್ ವಾಸ್ ಎ ಸ್ಟ್ರಗಲ್ ಎವ್ರಿ ಬಿಟ್, ಎ ಫೈಟ್ ಅಟ್ ಎವ್ರಿ ಸ್ಟೇಜ್, ಎ ಫೈಟ್ ನಾಟ್ ಫಾರ್ ಸೆಲ್ಫಿಶ್ನೆಸ್, ಎ ಫೈಟ್ ಫಾರ್ ವ್ಯಾಲ್ಯೂಸ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ಅರಸು ಅವರ ಹಾದಿ, ಅದರಲ್ಲೂ ಮುಖ್ಯಮಂತ್ರಿ ಆಗಲಿಕ್ಕೆ ಪಟ್ಟಂಥ ಕಷ್ಟಗಳನ್ನ ಮತ್ತು ಪ್ರತಿಸ್ಪರ್ಧಿಗಳ ರಾಜಕೀಯ ತಂತ್ರಗಳ ಬಗ್ಗೆ ರಮೇಶ್ ಕುಮಾರ್ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ವಿ. ಹಾಗಾಗಿ ರಿಕ್ವೆಸ್ಟ್ ಮಾಡ್ತೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.